ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ. ಶಾಪ್ ಬಂದುಬಿಟ್ಟು ಹೆವಿ ಫುಲ್ಲು ಕಸದ ಥರ ತುಂಬ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲನೂ ಕ್ಲೀನ್ ಮಾಡಬೇಕು. ಸೊ ಇದು ಕ್ಲೀನ್ ಮಾಡೋಕ್ಕೆ ಅರೌಂಡ್ ನನಗೆ 1 ಅವರ್ ಟೈಮ್ ತೊಗೊಳ್ತೀನಿ. ಸೊ ಅಷ್ಟೊತ್ತಿಗೆ 1 ಅವರ್ ಮಷಿನ್ ಸ್ಟಾಪ್ ಮಾಡೋದು ಬೇಡ, 2 ಮಷಿನ್ಗಳು ಸಹ ಆನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅದು ಕೂಡ ಆನ್ ಆಗಿದೆ, ಇದನ್ನು ಸಹ ಆನ್ ಮಾಡಿದ್ದೀನಿ. ಫಸ್ಟು ಫಿಟ್ ಮಾಡಿಬಿಡ್ತೀನಿ, ಓಡೋ ಅಷ್ಟು ರನ್ ಆಗಲಿ ನಾನು ಕ್ಲೀನ್ ಮಾಡ್ಕೊತೀನಿ ಅಷ್ಟೊತ್ತಿಗೆ. ಆಮೇಲೆ ಹೋಗ್ಬಿಟ್ಟು ಊಟ ಮಾಡಿ ಬಂದರೆ ಆಗುತ್ತೆ. ಸೊ ಇನ್ನೂ ಊಟನೂ ಸಹ ಮಾಡಿಲ್ಲ, ಆಲ್ರೆಡಿ 10:30 ಆಗ್ತಾ ಬಂತು. ಸೊ ನಿನ್ನೆ ಸಂಡೇ, ಚಿನ್ನಿಮಗೆ ಸಹ ಹುಷಾರಿರಲಿಲ್ಲ, ಅವಳನ್ನೂ ಸಹ ನೋಡಿಕೊಂಡು ಇವತ್ತು ಪರವಾಗಿಲ್ಲ ಅನ್ನೋ ಥರ ಇತ್ತು. ಸೊ ವೆದರ್ ಕೂಡ, ಬೆಂಗಳೂರು ವೆದರ್ ಹಿಂಗಿದೆ ಅಂತಂದರೆ, ನಾನು ಇವಾಗ ನಿನ್ನೆ ಅಂದೆ ನಾವಿನ ಹತ್ರ, ಆ ವೆದರ್ಗೆ ಒಳ್ಳೆ ಊಟ ಮಾಡ್ಕೊಂಡು ರೊಗ್ಗೊಚ್ಕೊಂಡು ಮಲ್ಕೊಂಬಿಟ್ರೆ ಎಂಥ ನಿದ್ದೆ ಅಂತಂದರೆ ನಿಜವಾಗ್ಲೂ ಅಷ್ಟು ಒಂಥರ ಫೀಲ್ ಆಗ್ತೈತೆ, ಮಲ್ಕೊಬೇಕು ಅಂತ ಹೇಳಿಬಿಟ್ಟು. ಸೊ ಬಟ್ಟು ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ ಕೆಲಸ. ಸೊ ಅವಳು ಪರವಾಗಿಲ್ಲ ಅನ್ನೋ ಥರ ಇತ್ತು. ಸಿರಪೆಲ್ಲ ಹಾಕಿಬಿಟ್ಟು ಸ್ಕೂಲ್ಗೆ ಬಿಟ್ಟು ಬಂದೆ ಅವಳಿಗೆ. ಇನ್ನೂ ಊಟ ಮಾಡಿಲ್ಲ, ಗಂಜಿ ಮಾತ್ರ ಕುಡ್ಕೊಂಡು ಬಂದಿದ್ದೆ ಅಷ್ಟೇ. ಸೊ ಈಗ 2 ಮಷಿನ್ಗೂ ಡಿಸೈನ್ ಡಿಫ್ರೆಂಟಾಗಿದೆ. ಇದಕ್ಕದು ವೆಲ್ವೆಟ್ ನೋಡ್ತಾ ಇರ್ಬೋದು, ಡಾರ್ಕು ರಾಮ ಗ್ರೀನ್ ಕಲರು ವೆಲ್ವೆಟ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವರು ನಾರ್ಮಲ್ ಗೋಲ್ಡು ವಿತ್ತು ಇದು ಪೀಚ್ ಕಲರು, ಗೊತ್ತಾಗ್ತಿದೆಯಲ್ಲ. ಸೊ ಈ ಕಲರ್ನ ಮ್ಯಾಚ್ ಮಾಡೋಕ್ಕೆ ಹೇಳಿದ್ದಾರೆ. ಡಿಸೈನ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಶೇಡ್ ನಂಬರ್ ಬಂದುಬಿಟ್ಟು, ಇದು ಬಂದುಬಿಟ್ಟು ರಾಯಲ್ ಥ್ರೆಡ್ಡಲ್ಲಿ 790 ಶೇಡ್ ನಂಬರ್ ಬಂದುಬಿಟ್ಟು. ನಾನು ಕ್ಯಾಮ್ರಾದಲ್ಲಿ ತೋರಿಸ್ತಿರೋದ್ರಿಂದ ಉಲ್ಟಾ ಕಾಣಿಸ್ತಾ ಇದೆ. 790 ಶೇಡ್ ನಂಬರು, ರಾಮ ಗ್ರೀನ್ ಕಲರ್ಗೆ ವಿತ್ ಗೋಲ್ಡ್ ಕಾಂಬಿನೇಷನ್ನು ನಾವು ಹೇಳಿರೋದು ಅವ್ರಿಗೆ. ಸೊ ಕೆಲವೊಂದು ಕಸ್ಟಮರು ಈ ಥರನೇ ಇರ್ತಾರೆ. ಅವ್ರ ಎದುರಿಗೇ ನಾನು ಡಿಸೈನ್ ಕಾಂಬಿನೇಷನ್ನ ನೋಡಿಬಿಟ್ಟು ಅವ್ರಿಗೇ ಓಕೆ ಆದರೆ ಮಾತ್ರ ನಾನು ವರ್ಕ್ ಹಾಕ್ಲಿಕ್ಕೆ ಎತ್ತಿಟ್ಕೊತೀನಿ. ಕೆಲವೊಬ್ಬರು ಹೇಳ್ತಾರೆ ವರ್ಕ್ನ ಬ್ಲೌಸ್ಗಳನ್ನ ಕಳಿಸ್ಬಿಟ್ಟು ನೀವೇ ನಮಗೆ ವರ್ಕ್ ಮಾಡಿ ಕಲರ್ನ ಚಾಯ್ಸ್ ಮಾಡಿಬಿಟ್ಟು ಹೆಂಗೆ ಚೆನ್ನಾಗಿ ಕಾಣಿಸುತ್ತೋ ಹಂಗೆ ನೀವು ವರ್ಕ್ ಮಾಡಿ ಕೊಟ್ಬಿಡಿ ಅಂತಲೂ ಸಹ ಕೇಳ್ತಾರೆ. ಗೈಸ್, ಒಂದೇನಂತಂದರೆ ನಮ್ಮ ಟೇಸ್ಟೇ ಬೇರೆ ಇರುತ್ತೆ, ನಮ್ಮ ಕಾಂಬಿನೇಷನ್ನೇ ನಮ್ಮ ಮೈಂಡಲ್ಲೇ ಬೇರೆ ಇರುತ್ತೆ. ಸೊ ಕಸ್ಟಮರ್ದೇ ಬೇರೆ ಇರುತ್ತೆ. ಹಾಗಿದ್ದಾಗ ನಾವು ನಮ್ಗೆ ಇಷ್ಟ ಬಂದಿರೋ ಕಲರ್ನ ಹಾಕೋಕ್ಕಾಗೋದಿಲ್ಲ. ಸೊ ನೀವಾದ್ರೂ ಅಷ್ಟೇ, ಯಾರಾದರೂ ಈ ಥರ ಹೇಳಿದಾಗ ನೀವೇ ಚೆನ್ನಾಗಿರೋದು ಹಾಕಿಬಿಡಿ ಅಂತ ಹೇಳಿದಾಗ ಕಸ್ಟಮರ್ ಮುಂದೆನೇ ಥ್ರೆಡ್ನ ಸೆಲೆಕ್ಟ್ನ ಮಾಡಿಕೊಂಡು ಚಾಯ್ಸ್ ಮಾಡಿಕೊಂಡು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಅವ್ರಿಗೆ ಇದ್ದರೆ ಓಕೆ ಅಂದರೆ ಮಾತ್ರ ವರ್ಕ್ನ ಮಾಡಿ. ಯಾಕೆಂದರೆ ನಾನು ಅವರಿಗೆ ಈ ಕಲರ್ಗೆ ಹೇಳಿದ್ದು ಬಂದುಬಿಟ್ಟು ಆಫ್ ವೈಟ್ನ ನನಗೆ ಇಷ್ಟ ಆಗಿದ್ದು. ಆಫ್ ವೈಟು, ಇಲ್ಲಾಂದರೆ ಪಿಂಕು ನೋಡಿ, ರಾಣಿ ಪಿಂಕ್, ಇಲ್ಲ ಮಜಂತಾ ಪಿಂಕು, ಈ ಕಡೆ ರೆಡ್ಡು ಅಲ್ಲ, ಈ ಕಡೆ ಪಿಂಕು ಅಲ್ಲ, ಆ ಥರ ಇರುತ್ತೆ. ಆ ಥರ ಕಲರ್ನ ನನ್ನ ಹತ್ರ ಒಂದು 4 ಶೇಡ್ನ ಇದಕ್ಕೆ ನಾನು ಚಾಯ್ಸ್ ಮಾಡಿಕೊಟ್ಟೆ. ಸೊ ಅವ್ರಿಗೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡಿಕೊಂಡ್ರು. ಸೊ ಈ ಥರ ಇರುತ್ತೆ. ಎಲ್ಲದೂ ಮೈಂಡ್ಸೆಟ್ಟು ಒಂದೇ ಥರ ಇರೋದಿಲ್ಲ. ಎಲ್ಲ ಕಸ್ಟಮರ್ದು ಸಹ 101 ಥರ ಕಸ್ಟಮರ್ ಬರ್ತಾನೆ ಇರ್ತಾರೆ. ಸೊ ಅವ್ರವ್ರ ಮೈಂಡಲ್ಲಿ ಏನೇನು ಸೆಲೆಕ್ಟ್ ಮಾಡ್ಕೊಬೇಕು, ಇದೇ ಥರ ವರ್ಕ್ ಹಾಕ್ಸ್ಕೊಬೇಕು ಅಂತ ಇರುತ್ತೋ, ಸೊ ಅದಕ್ಕೆ ನಾವು ಕೂಡ ಅಡ್ಜಸ್ಟ್ ಆಗಲೇಬೇಕಾಗುತ್ತೆ. ಯಾವುದೋ ಒಂದು ಕೊಟ್ಟಿದ್ದಾರೆ ಹಾಕಬೇಕು, ಕೊಟ್ಬಿಡಬೇಕು ಅನ್ನೋ ಥರ ಇರಬಾರ್ದು. ಸೊ ಇವಾಗ ಇದನ್ನು ಹಾಕ್ಬಿಡ್ತೀನಿ ಈ ಮಷಿನ್ಗೆ ಬಂದುಬಿಟ್ಟು ನಮ್ಮ ಆಲ್ಮೋಸ್ಟ್ 1 ಮಷಿನ್ ಆನ್ಲೈನ್ ಕಸ್ಟಮರ್ಗೆ ನಾನು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಇನ್ನೊಂದು ಮಷಿನ್ಗೆ ನಾನು ಡಿಸೈನ್ನ ಇದಕ್ಕೆ ನಾರ್ಮಲ್ ಟೈಲರ್ದಿದೆ, ಅದನ್ನು ಫಿಟ್ ಮಾಡ್ಕೊತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ ಕೇಸ್ ನಿಮಗೇನಾದರೂ ನಾನು ಹಾಕುವಂಥ ಡಿಸೈನ್ಸು, ನಾನು ಹಾಕುವಂತಹ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ನು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನನಗೂ ಕೂಡ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಖುಷಿಯಾಗುತ್ತೆ. ಸೊ ಕಂಟಿನ್ಯೂ ಆಗಿ ವಿಡಿಯೋ ಅಂತೂ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ವಿಡಿಯೋ ಶೂಟ್ ಮಾಡಿಕೊಂಡ್ರೆ ನೆಕ್ಸ್ಟು 3-4 ಡೇಸ್ ಇಲ್ಲ 1 ವೀಕ್ ಆಗಬೇಕು ನಾನು ಅಪ್ಲೋಡ್ ಮಾಡೋಷ್ಟರೊಳಗಡೆ. ಸೊ ತುಂಬ ಲೇಟ್ ಆಗ್ತಾಯಿದೆ, ಬಟ್ ಏನು ಮಾಡೋಕ್ಕಾಗ್ತಾ ಇಲ್ಲ ಗೈಸ್.
ವಾಟ್ಸಪ್ಪಲ್ಲಿ ಯಾಕೆ ವಿಡಿಯೋ ಹಾಕಿಲ್ಲ, ವಿಡಿಯೋ ಅಪ್ಲೋಡ್ ಮಾಡಿ, ಹುಷಾರಿಲ್ವಾ, ಪಾಪು ಹೇಗಿದೆ ಅಂತ ಒಂದು ಕಮೆಂಟ್ಗಳೇನು ಬಂದಿಲ್ಲ. ಬಟ್ ಕಾಲ್ಗಳು ಬರ್ತಾಯಿದೆ, ನವೀನವ್ರಿಗೆ ಕಾಲ್ ಬರ್ತಾಯಿದೆ, ಎಸ್ಪೆಷಲಿ ನನಗಲ್ಲ ನವೀನವ್ರಿಗೆ ಕಾಲ್ ಬರ್ತಾಯಿದೆ. ಅವರು ಇದೆಲ್ಲ ಬೇಕಾ ನಿನಗೆ ಅಂತ ಕ್ವಶನ್ ಮಾಡ್ತಾಯಿದ್ರು ವಿಡಿಯೋ ಹಾಕಬೇಕಾದ್ರೆ. ಬಟ್ ಇವಾಗ ವಿಡಿಯೋ ಹಾಕಮ್ಮ ಯಾಕೆ ಕೇಳ್ತಾ ಇದ್ದಾರೆ ಅಂತ ಹೇಳೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಇದು ನಾನು ನಿಜ ಹೇಳ್ತಾ ಇರೋದು, ಇದೆಲ್ಲ ಸೆಟ್ ಆಗಲ್ಲ ನಿನಗೆ, ಜಸ್ಟ್ ಇದೇನು ಕೆಲಸ ಮಾಡ್ತಾಯಿದ್ದೆ ಅದನ್ನೊಂದು ಇರಲಿ ಅಂತ ಹೇಳಿದರು ಅವರು. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಯಾಕಮ್ಮ ವಿಡಿಯೋ ಬಿಟ್ಟಿಲ್ಲ, ವಿಡಿಯೋ ಹಾಕಮ್ಮ ಒಂದಾದರೂ ಅನ್ನೋ ಕ್ವಶನ್ ಕೇಳೋ ರೇಂಜಿಗೆ ಬಂದಿದ್ದಾರೆ. ಸೊ ಹಿಂಗಿದೆ ನನ್ನ ಒಂದು ಸಿಚುವೇಶನ್ ಇವಾಗ ಪ್ರೆಸೆಂಟು. ಸೊ ನಿಮ್ಮನೇಲಿ ಯಾರೆಲ್ಲ ಈ ಥರ ಹೇಳ್ತಾ ಇದ್ರು, ಇವಾಗ ಯಾರು ಚೇಂಜ್ ಆಗಿದ್ದಾರೆ ಅದನ್ನು ಯಾರಾದರೂ ಇದ್ದರೆ ಕಾಮೆಂಟ್ನ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಡಿಸೈನ್ ಆದಮೇಲೆ ಒಂದೇ ಸಲ ನಾನು ಇವಾಗ ಫಿಟ್ ಮಾಡೋದು ಆಲ್ಮೋಸ್ಟ್ ಎಲ್ರಿಗೂ ಸಹ ಗೊತ್ತಾ ಇರುತ್ತೆ. ಹೊಸ್ದಾಗಿ ಮಷಿನ್ ತೊಗೊಂಡಿರೋರು ಸಹ ಆಲ್ಮೋಸ್ಟ್ ರನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ಟೋರಿನ ಹೇಳಬೇಕು ನಾನು, ನನಗೆ ತುಂಬ ನನ್ನ ಕಣ್ಣಲ್ಲಿ ನೀರು ಬಂತು ಹೇಳಬೇಕು ಅಂತಂದರೆ. ಅವ್ರದ್ದು ಸ್ಟೋರಿ ಹೇಳಬೇಕಾದ್ರೆ ನಮ್ಮ ಕಡೆಯಿಂದ ಇನ್ಫ್ಲುಯೆನ್ಸ್ ಆಗಿಬಿಟ್ಟು ಒಂದು ಮಷಿನ್ನ ಪರ್ಚೇಸ್ ಮಾಡಿದರು ನಿಜವಾಗ್ಲೂ. ಸೊ ಸಿಂಗಲ್ ಪೇರೆಂಟ್ ಆಗಿರ್ತಾರೆ, ಅಪ್ಪ ಅಮ್ಮ ಇರೋದಿಲ್ಲ, ಅತ್ತೆ ಮಾವನೂ ಇರೋದಿಲ್ಲ, ಗಂಡನೂ ಇಲ್ಲ, ಅವ್ರಿಗಿಬ್ರು ಮಕ್ಕಳಿದ್ದಾರೆ. ಅವರು ಮಷಿನ್ ತೊಗೊಂಡಿದ್ರು, ಇರೋ ಬರೋ ಬಂಗಾರನೆಲ್ಲ ಅಡ ಇಟ್ಬಿಟ್ಟು ಅವರು ಆ ಮಷಿನ್ನ ತೊಗೊಂಡಿದ್ರು. ಅರೌಂಡ್ ಇವಾಗ ನಮ್ಮ ಮಷಿನ್ ತೊಗೊಂಡು 1 ಮಂತು 1.5 ತಿಂಗಳಿಗೇನೋ ಅವರು ಆ ಮಷಿನ್ನ ಪರ್ಚೇಸ್ ಮಾಡಿಕೊಂಡ್ರು. ಸೊ ಇವಾಗ ಅವರು ತುಂಬ ಥ್ಯಾಂಕ್ಸ್ ಅಕ್ಕ, ನಿಮ್ಮ ಕಡೆಯಿಂದ ನಾನು ಮಷಿನ್ ಧೈರ್ಯ ಮಾಡಿ ಮಷಿನ್ ತೊಗೊಳ್ಲಿಲ್ಲ ಅಂತಂದರೆ ಇವತ್ತಿನ ದಿನದಲ್ಲಿ ನಾನು ಹೆಂಗಿರ್ತಾಯಿದ್ನೋ ಗೊತ್ತಿಲ್ಲ ನಿಜವಾಗ್ಲೂ. ಸೊ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ನಾನು ಕೆಲಸ ಮಾಡಿಕೊಂಡು 1.5 ಲಕ್ಷದ ಒಡವೆನ ನಾನು ಬಿಡಿಸಿದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾಯಿದೆ ಅಂತ ಹೇಳಿಬಿಟ್ರು. ಸೊ ಮಷಿನ್ ಬಂದುಬಿಟ್ಟೆ 4,25,000. ಮಷಿನ್ ತೊಗೊಂಡು 1 ಇಯರ್ ಆಗಿದೆ. ಸೊ ಮಕ್ಕಳನ್ನ ಓದಿಸ್ಕೊಂಡು ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹಾಕಿರೋದು. ಸೊ ಅವರು ರೆಂಟೆಡ್ ಹೌಸಲ್ಲೇ ಇರೋದು. 1.5 ಲಕ್ಷದ ಒಡವೆ ಬಿಡಿಸಿದ್ದಾರೆ ಅಂತಂದರೆ, ಸೊ ನನಗಂತೂ ನಿಜವಾಗ್ಲೂ ಅವ್ರ ಬಗ್ಗೆ ಪ್ರೌಡ್ ಫೀಲ್ ಆಯಿತು. ಕೆಲಸ ಮಾಡ್ತಾ ಇದ್ದಾರಲ್ಲ ಅಂತ ಅಂದ. ಸೊ ಅವ್ರಿಗೆ ನಾನು ಕೂಡ ಬ್ಲೆಸ್ ಮಾಡಿ ಇನ್ನೂ ಒಂದು ಮಷಿನ್ ತೊಗೊಳ್ಳೋ ಹಂಗಾಗಲಿ ಅಂತ ಹೇಳಿಬಿಟ್ಟು, ಸೊ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ನಾನು ಕಾಲ್ನ ಕಟ್ ಮಾಡಿದೆ. ಅವರೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಆಲ್ ದಿ ಬೆಸ್ಟ್, ಇನ್ನೂ ಚೆನ್ನಾಗಿ ದುಡಿಮೆ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಬನ್ನಿ ಡಿಸೈನ ಫಿಕ್ಸ್ ಮಾಡೋಣ. ಫಿಕ್ಸ್ ಮಾಡಿ ಆದಮೇಲೆ ಡಿಸೈನ್ ಯಾವ ಥರ ಬಂತು ಅಂತ ಡೈರೆಕ್ಟಾಗಿ ತೋರಿಸ್ತೀನಿ ನಿಮಗೆ. ನಾನು ಕಂಟಿನ್ಯೂ ಆಗಿ ಏನು ಮಾಡ್ತೀನಿ ಏನಿಲ್ಲ ಅಂತ ಎಲ್ಲನೂ ವಿಡಿಯೋ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಮೇನಾಗಿ ಏನು ಬರುತ್ತೋ ಅದನ್ನು ಮಾತ್ರ ವಿಡಿಯೋ ಮಾಡಿ ತೋರಿಸ್ತೀನಿ ಅಷ್ಟೇ. ಸೊ ಈಗ ಒಂದು ಮಷಿನಿಗೆ ಬೇಗ ಫಿಟ್ ಮಾಡ್ಕೊಂಡ್ಬಿಡ್ತೀನಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ ನಿಮಗೆ ಡಿಸೈನ್ನ ತೋರಿಸ್ತೀನಿ. ಸೊ ಫಿಟ್ ಮಾಡಿ ಫಸ್ಟ್ ಹೋಗಿ ತಿನ್ಕೊಂಬರ್ತೀನಿ ಗೈಸ್. ಹೊಟ್ಟೆಲಿ ಹುಳ ಎಲ್ಲ ಓಡಾಡ್ತಾ ಇದ್ದಾವೆ. ಫಸ್ಟ್ ಫಿಟ್ ಮಾಡ್ಕೊಬರ್ತೀನಿ. ಸೊ ನಿನ್ಗೆ ಆಮೇಲೆ ಸಿಗ್ತೀನಿ. ಡಿಸೈನ್ ಹೆಂಗಿಂತು ಅಂತ ಪ್ಲೀಸ್ ಗೈಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟಾಗಿ ಎಂಡ್ವರೆಗೂ ವಿಡಿಯೋನ ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವೆಲ್ವೆಟ್ ಬ್ಲೌಸ್ಗೆ ವರ್ಕ್ನ ಮಾಡ್ತಿರೋ ಅಂಥದ್ದು. ಸೊ ಫಿನಿಶಿಂಗು ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಎಳೆದ್ಬಿಟ್ಟು ಹಾಕಿದ್ದೀನಿ, ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಡಿಸೈನು. ಸೊ ಕಂಪ್ಲೀಟ್ ಆಗಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇದೊಂದು ವೈಟ್ ಕಲರ್ದು ಬ್ಲೌಸು, ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಸಹ ಕಂಪ್ಲೀಟಾಗಿ ತೋರಿಸ್ತೀನಿ. ಅದ್ರ ಪ್ರೈಸ್ ಕೂಡ ನಾನು ಅಲ್ಲೆಲ್ಲೇ ಹೇಳಿರ್ತೀನಿ. ಒಂದು ಸಲ ಕರೆಕ್ಟಾಗಿ ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಕೆಲವೊಬ್ಬರು ನಮಗೆ ಡಿಸೈನ್ ಬೇಕು ಅಂತ ಕಮೆಂಟ್ ಮಾಡಿದ್ರಿ ಹಳೆ ವಿಡಿಯೋಗಳಿಗೆ. ಸೊ ಡಿಸೈನ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಯಾವ ಡಿಸೈನ್ ಬೇಕು ಅಂತ ನಿಮಗೆ ರಿಪ್ಲೈ ಬರುತ್ತೆ, ಇದೆಯೋ ಇಲ್ವೋ. ಯಾವ ಮಷಿನಿಗೆ ಬೇಕು ಅಂತಲೂ ಸಹ ಹೊಸ್ದಾಗಿ ಯಾರು ಪರ್ಚೇಸ್ ಮಾಡ್ತಾ ಇದ್ದೀರಾ ಸೊ ಡಿಸೈನ್ ಕಳಿಸ್ಬಿಟ್ಟು ನಿಮ್ಮ ಮಷಿನ್ ನೇಮ್ನ ಹಾಕಿದ್ರೆ ಗೊತ್ತಾಗುತ್ತೆ ನಮಗೆ. ಹಾಗೆ ಈ ಡಿಸೈನ್ ಫುಲ್ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು. ಫುಲ್ಲು ವೈಟ್ ಕಲರ್ಗೆ ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿ ಬಂದಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ. ಈ ಡಿಸೈನ್ ಒಂಥರ ನನಗೆ ಜ್ಯುವೆಲರಿ ಥರ ಫೀಲ್ ಆಗ್ತಾ ಇತ್ತು ಈ ಡಿಸೈನ್ ನೋಡಿದ್ರೆ. ಸೊ ನಾನು ಕಂಪ್ಲೀಟಾಗೆ ನಾನು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ, ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ. ಯಾಕಂದರೆ ಕೆಲವೊಬ್ಬರು ಫಿನಿಶಿಂಗ್ ಬರುತ್ತಾ ಇಲ್ವಾ ಅಂತ ಕೇಳ್ತಾರೆ ಈ ಥರ ಕ್ರೇಪ್ ಸಿಲ್ಕ್ಗಳಿಗೆ ಹಾಕಬೇಕಾದ್ರೆ ಸೀರೆಗಳಿಗೆ. ಸೊ ನೋಡ್ತಾ ಇರ್ಬೋದು ಯಾವುದೇ ರೀತಿಯಾಗಿ ಏನೂ ಸಹ ಚೇಂಜಸ್ ಇಲ್ಲ, ತುಂಬಾ ಚೆನ್ನಾಗಿ. ಇದು ಇನ್ನೇನು ಕಂಪ್ಲೀಟ್ ಆಯಿತು ಗಾಯ್ಸ್. ಫುಲ್ ಡಿಸೈನ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸ್ಲೀವ್ಸಲ್ಲಿ ಜಸ್ಟು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಏನು ಬಂದಿದೆಯಲ್ಲ ಅದೇ ಥರನೇ ಬಂದಿದೆ. ಸೊ ಕೆಲವೊಬ್ಬರು ಈ ಬಟ್ಟೆಗೆ ವರ್ಕ್ ಹಾಕಬೇಕಾದ್ರೆ ಚೆನ್ನಾಗೇ ಇರುತ್ತೆ, ಬಟ್ ಬಿಚ್ಚಿದ ಮೇಲೆ ಸ್ವಲ್ಪ ಸಿಂಕ್ ಆಗಿರೋ ಥರ ಏನಾದರೂ ಆಗುತ್ತಾ ಅಂತ ಕೇಳಿದ್ರಿ.
ಸೊ ಆ ಥರ ಏನೂ ಆಗಲ್ಲ. ನಾನೀಗ ಫ್ರೇಮ್ ಓಪನ್ ಮಾಡಿಬಿಟ್ಟೆ ತೋರಿಸ್ತೀನಿ. ಸೊ ಕೆಲವೊಂದು ಬಟ್ಟೆಗಳನ್ನ ಫಿಟ್ ಮಾಡಬೇಕಾದ್ರೇ ಸ್ವಲ್ಪ ನೋಡಿಕೊಂಡು ಫಿಟ್ ಮಾಡಿಕೊಂಡ್ರೆ ಏನೂ ಸಹ ಪ್ರಾಬ್ಲಮ್ ಆದರೆ ಫುಲ್ ಟೈಟಾಗಿರಬೇಕು. ಮೆಜರ್ಮೆಂಟು 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕಂದ್ರೆ ಇವಾಗ ಬ್ಲೌಸ್ ಲೆಂತು ನಿಮಗೆ 14 ಇದೆ ಅಂತಂದರೆ 15 ತೊಗೊಳ್ಬೇಕಾಗುತ್ತೆ. ಹಾಗೆ ಬ್ರಾಡ್ ಕೂಡ ಅಷ್ಟೇ, ಹಾಫ್ ಇಂಚು 3/4 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕಾಗತ್ತೆ. ಡಿಸೈನ್ ಫುಲ್ ಕಂಪ್ಲೀಟಾಗೆ ಈ ಥರ ಬರ್ತಾ ನಾನು ಫ್ರೇಮ್ ರಿಮೂವ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಎಲ್ಲೂ ಸಹ ಸಿಂಕ್ ಆಗೋದಾಗಲಿ ಈ ಥರ ನೆರಿಗೆ ಬರುತ್ತಲ್ಲ ಆ ಥರ ನೆರಿಗೆ ಬರೋದಾಗಲಿ ಯಾವುದನ್ನು ಸಹ ಹಾಗೆ ಇನ್ನೂ ಟ್ರಿಮ್ಮಿಂಗ್ ಸಹ ಮಾಡಿಲ್ಲ, ನೋಡ್ತಾ ಇರ್ಬೋದು. ಇನ್ ಕೇಸ್ ಆ ಥರ ಬಂದಿತ್ತು ಅಂದರೆ ಒಂದ್ಸಲ ನೀಟಾಗಿ ಉಲ್ಟಾ ಹಾಕ್ಬಿಟ್ಟು ವಿತ್ ಕ್ಯಾನ್ವಸ್ ಒಳ್ಳೇದಾಗಲಮ್ಮ. ತಗೊಳ್ಳಿ. ಏನು ಬರೀತೀಯಾ? ತೆಗಿಯೋದು ಹೆಂಗಂತ ತೋರಿಸ್ಕೊಟ್ಟು ಬಾಯ್. ಏನು ಬರೀತೀಯ ಚಿನಿಮಾ? ತೋರಿಸು ಹೆಂಗೆ ತೆಗಿಬೇಕಂತ ಬಾಯ್. ನೋಡಿ ಬಾಯ್ ಬಾಯ್ ನೋಡಿ ಹಿಂಗಿರುತ್ತಾ? ಹಿಂಗಿರುತ್ತೆ, ತೋರಿಸಿ ನೋಡಿ. ಅಲ್ಲಿ ನಿನಗೆ ಹಾಕಕ್ಕೆ ಬರ್ತಿಲ್ಲ? ಹಾಕಕ್ಕೆ ಬರುತ್ತೆ, ಹಿಂಗಿರುತ್ತೆ. ಹಿಂಗನ್ಬಿಡ್ತು ನಿಮಗೆ. ಹಾಕಿಲ್ಲ, ಕರೆಕ್ಟಾಗಿ ನೀನೇ ಹಾಕಿಲ್ಲ ನವಿ. ಹಾಂ ಇಲ್ಲ ಇಲ್ಲ ಹಿಂಗಿರುತ್ತೆ ನೋಡ. ಏನು ಬರುತ್ತೀಯ? ಬರೀ ಚಿನ್ನಿಮ್ಮ ಸರಿ ತೋರ್ಸ್ ಬಾ, ಇಲ್ಲಿ ತಗಲಿಸ್ಕೊಂಡ್ಲ ತಲೆನ. ಕಸ್ಟಮರ್ ನಾವು ಇವಾಗ ಯಾರಾದ್ರು ಫೋನ್ ಮಾಡಿದ್ರಾ ಡಿಸೈನಿಗೆ? 50 ಡಿಸೈನ್ ಬೇಕು ಅಂತ ಫೋನ್ ಮಾಡಿದ್ರು. ಮೆಸೇಜ್ ಹಾಕಿದ್ದಾರೆ. ಈಗ ಸಂಡೇ ತಗೊಳ್ಳಿ, ನಿಮಗೆ ಸಿಗುತ್ತೆ 100 ರೂಪೀಸ್ 3 ಅಂತಂದೆ. ಅದಕ್ಕೆ ಗಾಯ್ಸ್ ವೆಲ್ವೆಟ್ ಮೇಲೆ ವರ್ಕು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸೋ ಅಷ್ಟರಲ್ಲಿ ನವೀನ್ ಅವರು ಮೇಲ್ಗಡೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಫಿನಿಶಿಂಗ್ ಮಾಡಿ ಇಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೆಲ್ಲ ಹುಡ್ಕಾಡ್ತಿದ್ದೀನಿ, ಎಲ್ಲಿ ಇಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ನವೀನ್ ಅವರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮೇಲ್ಗಡೆ. ಸೊ ನಾನು ಅಲ್ಲೋಗ್ಬಿಟ್ಟೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ವರ್ಕ್ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ನೀವೇನಾದರೂ ಇನ್ನೂ ವರ್ಕ್ ಹಾಕಿಸ್ಬೇಕು ಅಂತ ಇದ್ದರೆ ನಿಮ್ಮ ಒಂದು ಬ್ಲೌಸ್ಗಳಿಗೆ ತುಂಬ ಕಡಿಮೆ ಬಜೆಟಲ್ಲಿ ಈ ಥರ ವರ್ಕ್ ಬೇಕು ಅಂತೇಳಿ, ಈ ಬಜೆಟಲ್ಲಿ ಬೇಕು ನಮಗೆ ಅಂತ ಹೇಳಿದ್ರೆ ಆ ಬಜೆಟಲ್ಲಿ ನಾವು ವರ್ಕ್ನ ಮಾಡಿ ಕೊಡ್ತೀವಿ. ಇನ್ ಕೇಸ್ ನೀವೇನಾದರೂ ವರ್ಕ್ ಆರ್ಡ್ರ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು. ಅರೌಂಡ್ ನಿಮಗೆ 8 to 10 ಡೇಸ್ ನಿಮಗೆ ವರ್ಕಿಂಗ್ ಡೇಸ್ ಇದ್ದೇ ಇರುತ್ತೆ. ಸ್ವಲ್ಪ ಯಾಕಂದರೆ ನಮಗೆ ಈಗ ಬರ್ತಿರೋ ಆರ್ಡರ್ಸು ಸ್ವಲ್ಪ ದೂರ ಅಂತಂದರೆ ಉತ್ತರ ಕರ್ನಾಟಕ ಸೈಡ್ ನೋಡಿದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಕೊರಿಯರ್ ಮಾಡಿದ್ರೆ ಒನ್ ಡೇಗೆ ಹೋಗ್ಬಿಡುತ್ತೆ. ನಮ್ಮದು ಒನ್ ಡೇಗೆ ಕೊರಿಯರ್ ಹೋಗ್ಬಿಡುತ್ತೆ. ನಾವು ಇಲ್ಲಿಂದ ಹಾಕೋದೆಲ್ಲನೂ ಸಹ ಒನ್ ಡೇ ಕೊರಿಯರೇ ಹಾಕೋದು, ಪ್ರೊಫೆಷನಲ್ ಕೊರಿಯರ್ ಮಾಡ್ತೀವಿ. ಸೊ ಯಾವುದು ಪೋಸ್ಟ್ ಮಾಡೋದಿಲ್ಲ. ನೀವು ಆ ಕಡೆಯಿಂದ ಮಾಡೋರು ಸುಮಾರು ಜನ ಪೋಸ್ಟೇ ಮಾಡೋದು, ಯಾಕಂದರೆ ಹಳ್ಳಿಯಿಂದ ಮಾಡೋರು ತುಂಬ ಜನ. ಸೊ ಹಳ್ಳಿನಲ್ಲಿ ಇರೋರು ತುಂಬ ಜನ ನನ್ನೊಂದು ವೀಡಿಯೋಸ್ನ ನೋಡ್ತಾರೆ ಅಂದ್ಕೊಂಡಿದ್ದೀನಿ.
ಯಾಕಂದರೆ ಅಲ್ಲಿಂದ ಬರೋಕೆ 3-4 ಡೇಸ್ 5 ಡೇಸ್ವರೆಗೂ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಮ್ದು ಇಲ್ಲಿಂದ ನಮ್ಗೆ ತಲುಪಿದ್ಮೇಲೆ ಒಂದು 8 to 10 ಡೇಸ್ ವರ್ಕಿಂಗ್ ಡೇಸ್ ಇದ್ದೇ ಇರುತ್ತೆ. ಸೊ ಟೈಮ್ನ ಡೇಟ್ನ ನೋಡಿಕೊಂಡು ನೀವು ಆರಾಮಾಗಿ ವರ್ಕ್ನ ಪ್ಲೇಸ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವು ಆರ್ಡ್ರನ್ನ ಕಾಲ್ ಮಾಡಿಬಿಟ್ಟು ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆ ರಿಪ್ಲೈ ಬರುತ್ತೆ. ಸೊ ನಾನು ಮೇಲ್ಗಡೆ ಹೋಗ್ಬಿಟ್ಟು ಡಿಸೈನ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಮಷಿನ್ ಆಫ್ ಮಾಡಿದ್ದೀನಿ, ಮೇಲ್ಗಡೆ ಹೋಗಬೇಕು, ಅಡುಗೆ ಮಾಡಬೇಕು. ಇದು ಇನ್ನೊಂದು ಡಿಸೈನ್ನ ಫಿಟ್ ಮಾಡಿದ್ದೀನಿ, ಇದು ಕೂಡ ಕಂಪ್ಲೀಟ್ ಆಯಿತು. ಸೊ ಬುಟ್ಟನ ಸೆಟ್ ಮಾಡಿಬಿಟ್ಟು ಹೋಗ್ತೀನಿ ಎರಡಕ್ಕೂ. ಸೊ ಇದು ರೆಡ್ಗೆ ಫುಲ್ಲು ಏನು ಕಾಂಬಿನೇಷನ್ ಬಂದಿಲ್ಲ, ಅದಕ್ಕೋಸ್ಕರ ಇದನ್ನು ಹಾಗೇ ನನಗೆ ಗೋಲ್ಡಲ್ಲೇ ಫುಲ್ ಅದರಲ್ಲೇ ಕೊಟ್ಬಿಡಿ ಅಂತ ಹೇಳಿದ್ರು. ಸೊ ನಾನು ಅದರಲ್ಲೇ ಡಿಸೈನ್ನ ಕೊಟ್ಟಿದ್ದೀನಿ. ಸೊ ಇದು ಕಂಪ್ಲೀಟ್ ಆದಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವಾಗ ಒಂದು ಮಲ್ಟಿ ಕಲರಲ್ಲಿ ಒಂದು ವರ್ಕ್ನ ಮಾಡಿದ್ದೀವಿ. ಸ್ಯಾರಿ ಬಂದುಬಿಟ್ಟು ಈ ಥರ ಫುಲ್ಲು ಮಲ್ಟಿ ಕಲರಲ್ಲಿದೆ ಗಾಯ್ಸ್. ಇದು ಈ ಥರ ಒಂದು 4-5 ಕಲರ್ ಇದೆ. ಸೊ ಇಲ್ಲಿ ಬಾರ್ಡ್ರಲ್ಲಿ ನೋಡ್ಬೋದು, ಇಲ್ಲಿ ಬುಟ್ಟ ಬಂದಿದೆಯಲ್ಲ ಈ ಥರದ್ದು. ಸೊ ಈ ಥರ 4-5 ಕಲರಲ್ಲಿ ಬಂದಿದೆ ಪಿಕಾಕ್ ಡಿಸೈನು. ಸ್ಯಾರಿ ಇದು ಸ್ಮೆಲ್ಲೇ ಒಂಥರ ಚೆನ್ನಾಗಿದೆ ಗೈಸ್, ಆ ಥರ ಬಂದಿದೆ. ಸೊ ನಾವು ಮಲ್ಟಿ ಕಲರಲ್ಲಿನೇ ವರ್ಕ್ನ ಮಾಡಿರೋದು, ತುಂಬಾ ಚೆನ್ನಾಗಿದ್ದಾಗ. ಇದು ಉಲ್ಟಾ ಫೋಲ್ಡ್ ಮಾಡಿರೋದು. ಸೊ ನಾನು ಇದನ್ನು ಮನೆಗೆ ಎತ್ಕೊಂಡೋಗ್ಬಿಟ್ಟು ಡಿಸೈನ್ ಕಂಪ್ಲೀಟಾಗಿ ತೋರಿಸ್ತೀನಿ. ತುಂಬಾ ಸೂಪರಾಗಿದೆ. ಡಿಸೈನ್ ಕೂಡ ಸೇಲಿಂಗ್ಸ್ ಇದೆ ಗೈಸ್. ಇದು ಯಾರಾದರೂ ಬೇಕು ಅಂದರೆ ಡಿಸೈನ್ ಮಷಿನ್ ಇರೋರು ಬೈ ಮಾಡ್ಬೋದು. ಸೊ ನೀವು ವರ್ಕ್ ಹಾಕಿಸ್ಬೇಕು ಅನ್ನೋರು ಕಾಲ್ ಮಾಡಿಬಿಟ್ಟು ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು. ಡಿಸೈನ್ದು ಪ್ರೈಸ್ ಎಲ್ಲನೂ ಸಹ ಅಲ್ಲೇ ಹೇಳಿರ್ತೀನಿ ಗೈಸ್. ಏನು ಡಿಸೈನ್ ತೋರಿಸಿರ್ತೀನೋ ಅಲ್ಲೇ ಪ್ರೈಸ್ನ ಕೂಡ ಹೇಳಿರ್ತೀನಿ. ಸೊ ಇನ್ನೂ ನಮ್ಗೆ ಪ್ರೈಸ್ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನಾನು ಏನು ನಂಬರ್ ಕೊಟ್ಟಿದ್ದೀನಲ್ಲ ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಹಾಕಿದರೆ ನಾನು ನಿಮಗೆ ಪ್ರೈಸ್ನ ಡಿಕ್ಲೇರ್ ಮಾಡ್ತೀನಿ. ಸೊ ಈ ಡಿಸೈನ್ನ ಮೇಲ್ಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್, ಹೊಟ್ಟೆ ಹಶ್ವಾಗ್ತಿದೆ. ಸೊ ಮೇಲ್ಗಡೆ ಹೋಗ್ಬಿಟ್ಟು ಡಿಸೈನ್ನ ತೋರಿಸ್ತೀನಿ ವೆಲ್ವೆಟ್ ಮೇಲೆ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಮೇಲೆ ಹೋಗೋಣ. ವೆಲ್ಕಮ್ ಬ್ಯಾಕ್. ಸೊ ಇದೊಂದು ವೆಲ್ವೆಟ್ ಬ್ಲೌಸ್ನ ನಾನು ನಿನ್ನೆ ನವೀನವ್ರ ಮೇಲ್ಗಡೆ ತೊಗೊಂಡೋಗಿದ್ದಾರೆ ಫಿನಿಶಿಂಗ್ ಮಾಡೋಕ್ಕೆ ಅಂತ ಹೇಳಿದ್ದೆ ನಿಮಗೆ. ಬಟ್ ನೈಟು ತುಂಬ ಲೇಟ್ ಆಯ್ತು ಅಂತ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಜನಕ್ಕೆ ನನಗೆ ಬಂದಿರೋದು DM ಪ್ರಕಾರ ಡಿಸೈನ್ ಪರ್ಚೇಸ್ ಮಾಡೋರು, ಅಂದರೆ ಮಷಿನ್ ಇಟ್ಕೊಂಡು ಡಿಸೈನ್ ಪರ್ಚೇಸ್ ಮಾಡೋರು ಈ ಥರ ವೆಲ್ವೆಟ್ ಬ್ಲೌಸ್ ಮೇಲೆ ಹಾಕಿದ್ರೆ ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಅಷ್ಟೊಂದು ಕ್ವಾಲಿಟಿ ಇಲ್ಲ ವೆಲ್ವೆಟ್ಟು, ಹಿಂಗಂದರೆ ಸಾಕು ಕಿತ್ಕೊಂಬರ್ತಾ ಇದೆ, ನೋಡ್ತಾ ಇರ್ಬೋದು. ಸೊ ನಾನು ಜೋರಾಗಿ ಕೂಡ ಕೇಳ್ತಿಲ್ಲ, ನಾನು ಮಾರ್ಕಿಂಗ್ ಆಗಿ ಚಾಲ್ಕಲ್ಲಿ ಹಿಂಗೆ ಅಂದ್ರೂ ಸಾಕು ಕಿತ್ಕೊಂಬರ್ತಾ ಇದೆ. ಸೊ ಅದಕ್ಕೋಸ್ಕರ ವೆಲ್ವೆಟ್ ಮೇಲೆ ಏನಾದರೂ ವರ್ಕ್ ಹಾಕಿಸ್ಬೇಕು ಅಂತ ಇದ್ದರೆ ಸ್ವಲ್ಪ ಕ್ವಾಲಿಟಿ ಇರೋದನ್ನ ನೋಡಿಬಿಟ್ಟು ತೊಗೊಳ್ಳಿ. ಇಲ್ಲಾಂದರೆ ವರ್ಕ್ ಹಾಕ್ತಾಯಿದ್ರೆ ಈ ಥರ ಎತ್ಕೊಂಡು ಬರ್ತಾ ಇರುತ್ತೆ. ನಿಮಗೆ ಅಷ್ಟೊಂದು ವರ್ಕು ಕ್ವಾಲಿಟಿ ಇರುತ್ತೆ, ಬಟ್ ಕ್ಲಾತು ಕ್ವಾಲಿಟಿ ಇರೋಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವರ್ಕ್ ಹಾಕಿದೆ, ಬಟ್ ಆದರೂ ವರ್ಕ್ ಒಳಗಡೆಯಿಂದ ನಿಮಗೆ ಥ್ರೆಡ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಹಿಂಗೆ ಅಂದರೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಕ್ವಾಲಿಟಿ ಇರೋಂತಹ ಕ್ಲಾತ್ಗೆ ವೆಲ್ವೆಟ್ ಕ್ಲಾತ್ ಮೇಲೆ ವರ್ಕ್ ಹಾಕಿಸ್ಬೇಕು ಅಂದರೆ ಕ್ಲಾತ್ ಬಂದುಬಿಟ್ಟು ಕ್ವಾಲಿಟಿ ಇರಬೇಕು. ವರ್ಕ್ ಯಾವಾಗಲೂ ಫಿನಿಶಿಂಗ್ ಬಂದೇ ಬರುತ್ತೆ, ಅದ್ರ ಬಗ್ಗೆ ಏನೂ ಸಹ ಮಾತಾಡೋಂಗಿಲ್ಲ. ಬಟ್ ಕ್ಲಾತ್ ಅನ್ನೋದು ಚೆನ್ನಾಗಿರ್ಬೇಕು ಅಷ್ಟೇ. ಸೊ ತೊಗೊಂಡು ಬಂದಿದ್ರು ಫಿನಿಶಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಬಟ್ ಮಾಡಿಲ್ಲ. ಸ್ಲೀವ್ಸ್ ತೋರಿಸ್ತಾ ಇರೋದು ನಾನಿವಾಗ, ನೋಡ್ತಾ ಇರ್ಬೋದು. ಸ್ಲೀವ್ ಫುಲ್ಲು ಬುಟ್ಟಾನೇ ಕೇಳಿದ್ರು ಅವರು, ಬಾರ್ಡ್ರಲ್ಲೇನು ಕೇಳಿರಲಿಲ್ಲ, ಬರೀ ಬುಟ್ಟ ಮಾತ್ರನೇ ಹಾಕಿರೋದು. ತುಂಬ ಜನ ಪ್ರೈಸ್ನೂ ಸಹ ಕೇಳ್ತೀರಾ, ಪ್ರೈಸ್ ಎಷ್ಟು ಅಂದ್ಬಿಟ್ಟು. ಬಟ್ ನಾನು ಪ್ರೈಸ್ನ ಅಲ್ಲೇ ಹೇಳಿರ್ತೀನಿ, ಏನು ಡಿಸೈನ್ ತೋರಿಸಿರ್ತೀನಿ ಅಲ್ವಾ. ಸೊ ಡಿಸೈನ್ ಫುಲ್ ಕಂಪ್ಲೀಟ್ ತೋರಿಸಿ ಆದಮೇಲೆ ನಾನು ಅಲ್ಲೇ ಹೇಳಿರ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬ್ಯಾಕ್ ಹುಕ್ಕಿಗೆ ಅಂತ ಹೇಳಿದ್ರು. ನಾನು ಈ ಕಡೆ ಒಂದು ಪಾರ್ಟು ಈ ಕಡೆ ಒಂದು ಪಾರ್ಟ್ನ ಹಾಕ್ಕೊಂಡಿದ್ದೀನಿ. ಸೊ ಬ್ಯಾಕ್ ಹುಕ್ಕಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಫ್ರಂಟಲ್ಲಿ ಫುಲ್ಲು ನಿಮಗೆ ಎರಡೂ ಸೈಡ್ ಕೂಡ ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಸೈಡ್ ಕೂಡ ನಿಮಗೆ ಈ ಥರ ವರ್ಕ್ ಬರುತ್ತೆ. ಸೊ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಡಿಟೈಲಿಂಗಲ್ಲೇ ಬಂದಿದೆ. ಬಟ್ ಏನಾಗಿದೆ ಅಂತಂದರೆ ಮೇನು ಫ್ಯಾಬ್ರಿಕ್ಕು ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಯಾರಾದರೂ ವರ್ಕ್ ಹಾಕಿಸ್ಬೇಕು ಅಂತ ಇದ್ದರೆ ವೆಲ್ವೆಟ್ಟು ತುಂಬಾ ಚೆನ್ನಾಗಿರೋಂತಹ ವೆಲ್ವೆಟ್ನ ಪರ್ಚೇಸ್ ಮಾಡಿ ಹಾಕ್ಸ್ಕೊಳ್ಳಿ. ಸೊ ವೆಹಿಕಲ್ ಸೌಂಡು ತುಂಬಾ ಕೇಳಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಈಗ ಆಲ್ರೆಡಿ 1 ಗಂಟೆ 1:15 ಆಗ್ತಾ ಬಂತು ಗಾಯ್ಸ್. ಇವಾಗ ಇನ್ನೂ ಮನೆಯಲ್ಲೇ ಇದ್ದೀನಿ, ಇನ್ನೂ ಹೋಗಿಲ್ಲ ಶಾಪ್ಗೆ. ಸೊ ಇದು ಬ್ಯಾಕ್ ನೆಕ್ಕು ಈ ಥರ ಬಂದಿದೆ. ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಈ ಡಿಸೈನು ನಾವು ನಾರ್ಮಲ್ ಕ್ಲಾತ್ಗೂ ಸಹ ಹಾಕಿದ್ದೀನಿ, ಅಂದರೆ ನಾರ್ಮಲ್ ಸಿಲ್ಕ್ ಕ್ಲಾತ್ ಬರುತ್ತಲ್ಲ ರೇಷ್ಮೆ ಸೀರೆಗಳು, ಆ ಒಂದು ಸ್ಯಾರಿಗಳಿಗೂ ಸಹ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಬಟ್ ವೆಲ್ವೆಟ್ ಆದಮೇಲೆ ಸ್ವಲ್ಪ ಕ್ಲಾತ್ ಚೆನ್ನಾಗಿರೋದನ್ನು ತೊಗೊಂಡು ಆ ವರ್ಕ್ನ ಮಾಡಿಸ್ಕೊಳ್ಳಿ. ಸೊ ಫುಲ್ ಡಿಸೈನ್ ಈ ಥರ ಬರುತ್ತೆ. ಇನ್ ಕೇಸ್ ನೀವೇನಾದರೂ ಡಿಸೈನ್ ಪರ್ಚೇಸ್ ಮಾಡೋದಾದರೆ ಮಾಡ್ಬೋದು. 50 ರೂಪೀಸ್ಗೆ ಒಂದು ಡಿಸೈನ್ ಬರುತ್ತೆ. ಇದಕ್ಕೆ ವಿತ್ ಬಾರ್ಡರ್ ಲೈನ್ ಕೂಡ ಬರುತ್ತೆ. ಬಟ್
ಬಾರ್ಡ್ರ್ ಲೈನು ಬೇಡನೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬುಟ್ಟ ಕೇಳಿದ್ರು, ಬುಟ್ಟನ ಕೊಟ್ಟಿದ್ದೀನಿ. ಸೊ ಇನ್ನೊಂದು ಡಿಸೈನ್ ಕೂಡ ತೋರಿಸ್ತೀನಿ ನಿಮಗೆ. ಸೊ ಈ ಡಿಸೈನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಈ ಒಂದು ಡಿಸೈನ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಬರೀ ಈ ಒಂದು ಬಾರ್ಡ್ರ್ ಲೈನ್ ವಿತೌಟ್ ಬಾರ್ಡ್ರ್ ಲೈನು ಸೇರಿದರೆ ಈ ಒಂದು ಡಿಸೈನ್ ನಿಮಗೆ 750 ರುಪೀಸ್ ಆಗುತ್ತೆ. ಸೊ ವಿತ್ತು ಬಾರ್ಡ್ರ್ ಲೈನ್ ಸೇರಿದ್ರೆ ನಿಮಗೆ 850 ರುಪೀಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಈ ಡಿಸೈನು. ಇನ್ನೊಂದು ಡಿಸೈನ್ ಕೂಡ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ. ಸೊ ಇನ್ನೊಂದು ಡಿಸೈನ್ ಬಂದ್ಬಿಟ್ಟು ಈ ಡಿಸೈನು, ಇದು ಆಲ್ರೆಡಿ ಸಂಡೇನೇ ಹಾಕಿದ್ದು ವರ್ಕ್. ಇದು ಡಿಸೈನ್ ನೋಡ್ತಾ ಇರ್ಬೋದು ಗಾಯ್ಸ್. ನನಗೆ ಹ್ಯಾಂಡ್ ವರ್ಕ್ ಫೀಲಿಂಗ್ ಆಗ್ತಾ ಇದೆ ಈ ಡಿಸೈನ್ ನೋಡಿದ್ರೆ. ಮಲ್ಟಿ ಕಲರಲ್ಲಿ ಈ ಒಂದು ಡಿಸೈನ್ ಬಂದಿರೋವಂಥದ್ದು. ಸ್ಯಾರಿ ಆದ್ರೂ ಸಹ ಮಲ್ಟಿ ಕಲರಲ್ಲಿನೇ ಇದೆ. ಇದಕ್ಕೊಂದು ಒಂದು ಸ್ವಲ್ಪ ಹಾಫ್ ವೈಟ್ ಮಿಕ್ಸ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಬೇಡ ಅಂದ್ಕೊಂಡು ಸುಮ್ಮನೆ ಆದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಕಲರ್ಸ್ ಬಂದಿದೆಯೋ ಅಷ್ಟು ಕಲರ್ಸ್ ಸಹ ರೆಡ್ ಒಂದು ಬಿಟ್ಬಿಟ್ಟು ಮಿಕ್ಕಿರೋ ಎಲ್ಲ ಕಲರ್ನು ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ಗ್ರೀನು, ಪರ್ಪಲ್ಲು, ಎಲ್ಲೋ, ಗೋಲ್ಡು ಈ ಥರ ಒಂದು 4-5 ಕಲರ್ನ ಯೂಸ್ ಮಾಡ್ಕೊಂಡಿದ್ದೀವಿ, 3-4 ಕಲರ್ನ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೆ ತುಂಬ ಅಂದರೆ ಪರ್ಸನಲಿ ತುಂಬಾ ಇಷ್ಟ ಆಯಿತು ಈ ಡಿಸೈನು. ಸೊ ಕಸ್ಟಮರು ಬೇರೆ ಡಿಸೈನ್ನ ಸೆಲೆಕ್ಟ್ ಮಾಡಿದರು, ನಮಗೆ ಪಿಕಾಕ್ ಇರೋ ಥರನೇ ಬೇಕಿತ್ತು, ಸ್ಯಾರಿನಲ್ಲಿ ಪಿಕಾಕ್ ಬಂದಿದೆ ಫುಲ್ಲು ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ನಾವು ಪಿಕಾಕ್ ಇರೋದನ್ನು ಒಂದಷ್ಟು PDF ಕಳಿಸ್ಕೊಟ್ಟಿದ್ದೆ ಅವರಿಗೆ. ಬಟ್ ಅವರು ತುಂಬ ಹಾರ್ಡ್ ಇತ್ತು ಆ ಡಿಸೈನು, ಆ ಥರ ಸೆಲೆಕ್ಟ್ ಮಾಡಿಕೊಟ್ಟಿದ್ರು. ಸೊ ಅದಕ್ಕೆ ನನಗೆ ಅದು ನಿಮ್ಮ ಮೆಜರ್ಮೆಂಟಿಗೆ ಅದು ಡಿಸೈನ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ನೋಡಿ ಅಂತ ಹೇಳಿಬಿಟ್ಟು ನಾನು ಹೇಳಿದೆ. ಬಟ್ ಅವರು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕಿಬಿಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ಒಂದು ಡಿಸೈನ್ನ ಹಾಕಿದೆ. ಬಟ್ ಈ ಡಿಸೈನ್ ಪ್ರೈಸ್ ಕೇಳಿದರೆ ನೀವು ಶಾಕ್ ಆಗ್ತೀರಾ. ತುಂಬಾ ಕಮ್ಮಿ ಬಜೆಟಲ್ಲಿ ಈ ಒಂದು ವರ್ಕ್ನ ಮಾಡಿಸ್ಕೊಂಡಿರೋದು. ಸೊ ನೋಡ್ತಾ ಇರ್ಬೋದು. ಈ ಒಂದು ಬ್ಲೌಸ್ದು ನಿಮಗೆ ಪ್ರೈಸು ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಬ್ಲೌಸ್ದ ಪ್ರೈಸ್ನ ಹೇಳ್ತೀನಿ. ಸೊ ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಈ ಥರ ನಾನು ಯಾವುದೇ ವಿಡಿಯೋದಲ್ಲಿ ಹೇಳಿಲ್ಲ, ಚಾಲೆಂಜ್ ಕೂಡ ಕೊಟ್ಟಿಲ್ಲ. ಸೊ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ಡಿಸೈನ್ದು ಪ್ರೈಸು ಕರೆಕ್ಟಾಗಿ ಯಾರು ಹೇಳ್ತೀರಾ ನೋಡೋಣ. ಆ ಕರೆಕ್ಟಾಗಿ ಹೇಳಿರೋ ಅಂತಹ ಪ್ರೈಸ್ಗೆ ನಾನು ಲೈಕ್ ಮಾಡ್ತೀನಿ. ಇನ್ಯಾವುದೇ ಕಮೆಂಟ್ಗೂ ಕೂಡ ಲೈಕ್ ಮಾಡಲ್ಲ, ರಿಪ್ಲೈ ಕೊಟ್ಟಿರ್ತೀನಿ ಅಷ್ಟೇ. ಯಾರು ಕರೆಕ್ಟಾಗಿ ಪ್ರೈಸ್ ಹೇಳಿರ್ತೀರೋ ಆ ಒಂದು ಕಮೆಂಟ್ಗೆ ನಾನು ಲೈಕ್ ಮಾಡಿರ್ತೀನಿ. ಅದು ಈ ಡಿಸೈನ್ ಬ್ಲೌಸ್ದು ಪ್ರೈಸ್ ಕರೆಕ್ಟಾಗಿರುತ್ತೆ. ಸೊ ಪಿಕಾಕ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಹೇಳ್ತಾ ಇದ್ದೀನಲ್ಲ, ತುಂಬಾ ಪರ್ಸ್ನಲಾಗಿ ತುಂಬಾ ಇಷ್ಟ ಆಯಿತು ಈ ಡಿಸೈನ್ ಅಂತ ಹೇಳಿಬಿಟ್ಟು. ಸೊ ಇನ್ನು ಇದು ನೀವು ಆಗಲೇ ನೋಡಿದ್ರೆ ಸ್ಲೀವ್ಸ್ ನೋಡಿದ್ರಲ್ಲ ಎಷ್ಟು ಡಿಟೈಲಿಂಗಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಬ್ಯಾಕ್ ನೆಕ್ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬಾ ಹತ್ತಿರದಿಂದ ಎಷ್ಟಾಗುತ್ತೋ ಅಷ್ಟು ಕ್ಲಿಯರಾಗಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗಾಯ್ಸ್. ತುಂಬಾ ಚೆನ್ನಾಗಿ ಬಂದಿದೆ. ಇನ್ ಕೇಸ್ ನೀವೇನಾದರೂ ಮಷಿನ್ ಇದೆ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಆರಾಮಾಗಿ ಈ ಒಂದು ಡಿಸೈನ್ನ ಪರ್ಚೇಸ್ ಮಾಡ್ಬೋದು. ತುಂಬಾ ಕಮ್ಮಿ ಬಜೆಟಲ್ಲಿ ಕೂಡ, ತುಂಬ ಕಮ್ಮಿ ಟೈಮಲ್ಲಿ ಕೂಡ ಕಂಪ್ಲೀಟ್ ಆಗುತ್ತೆ. ನೋಡಲಿಕ್ಕೆ ಹ್ಯಾಂಡ್ ವರ್ಕ್ ಥರ ಕಾಣಿಸುತ್ತೆ, ಬಟ್ ಮಷಿನ್ ವರ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಡಿಸೈನ್ಸ್ಗಳು ಇನ್ನೂ ತುಂಬ ಕಲೆಕ್ಷನ್ಸ್ಗಳಿದೆ. ಇನ್ನೂ ಬೇಕಾದರೆ ನೀವು PDF ಕಳಿಸ್ಕೊಂಡು ಡಿಸೈನ ನೋಡಿಬಿಟ್ಟು ಬೈ ಮಾಡ್ಬೋದು. ಇನ್ನು ನಾವು ಆರ್ಡ್ರ್ ಕೊಡಬೇಕು, ನಾವು ಕೂಡ ವರ್ಕ್ ಹಾಕಿಸ್ಬೇಕು ಅಂತ ಇದ್ದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾವು ಅಡ್ರೆಸ್ನ ಕಳಿಸ್ಕೊಡ್ತೀನಿ. ಸೊ ವರ್ಕಿಂಗ್ ಡೇಸ್ ಬಂದುಬಿಟ್ಟು 8 to 10 ಡೇಸ್ ವರ್ಕಿಂಗ್ ಡೇಸ್ ಇರುತ್ತೆ. ಆರಾಮಾಗಿ ನೀವು ಕಳಿಸ್ಕೊಡ್ಬೋದು, ಏನೂ ಸಹ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಇದೆ ವರ್ಕು. ಇದು ತುಂಬಾ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಾನು. ಮೊದಲೆಲ್ಲ ಅಂತಂದರೆ ಹಳೆ ಫೋನಲ್ಲಿದ್ದಾಗ ಸ್ಟಾರ್ಟಿಂಗ್ ಮಾಡಿದಾಗ ಡಿಸೈನ್ಗಳು ಅಷ್ಟೊಂದು ಕ್ಲಾರಿಟಿ ಬರ್ತಾ ಇರಲಿಲ್ಲ ಗೈಸ್. ಇದು ಹೊಸ ಫೋನಲ್ಲಿ ತುಂಬಾ ಚೆನ್ನಾಗೇ ಕ್ಲಾರಿಟಿ ಬರುತ್ತೆ. ಇನ್ ಕೇಸ್ ನಿಮಗೆ ಈ ಡಿಸೈನ್ ಬೇಕು ಅಂದರೆ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಈ ಡಿಸೈನಿಗೆ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಇದೇ ಥರನೇ ಹೀಗೇ ಕಳಿಸಿಕೊಟ್ರೆ ನಾವು ಆರಾಮಾಗಿ ವರ್ಕ್ನ ಮಾಡಿ ಕೊಡ್ಬೋದು. ಸೊ ಇಷ್ಟ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಬಾಯ್.